ಹಾಯ್ ಹಲೋ ನಮಸ್ತೆ, ನಾನು ರಾಜ್. ಇವತ್ತು ನಾನು ಕಲ್ಪ ರಕ್ಷಾ ಎಜುಕೇಷನಲ್ ಟ್ರಸ್ಟಿಂದ ಮಾತಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ಹೀಗೆ ನಾವು ಬಂದು ಸೆಲೆಬ್ರೇಷನ್ನು ಆಚರಣೆ ಅಂತ ಎಲ್ಲ ಕಡೆನೂ ಮಾಡೋಗ್ತಾ ಇರ್ತೀವಿ. ಬಟ್ ಆದರೆ ಅದು ಸೆಲೆಬ್ರೇಷನ್ ಆಚರಣೆ ಅಷ್ಟೇ ಆಗಿರುತ್ತೆ, ಮಕ್ಕಳ ಭವಿಷ್ಯ ಆಗಿರಲ್ಲ. ಮಕ್ಕಳ ಭವಿಷ್ಯಕ್ಕೆ ಏನು ಬೇಕಾಗಿರುತ್ತೆ, ಪ್ರತಿಯೊಂದು ಹೆಜ್ಜೆನೂ ಪ್ರತಿಯೊಂದು ಹಂತವಾಗಿ ಬೆಳೀತಾ ಹೋಗ್ತಾ ಇರಬೇಕಾಗುತ್ತೆ. ಅದಕ್ಕೆ ಆ ಒಂದು ಹಂತಕ್ಕೆ ಸ್ಟೆಪ್ ಆಗಿ ಮಾದರಿಯಾಗಿ ಮಾಡಿಕೊಡ್ತಾ ಇರುವಂತ ಕಲ್ಪ ರಕ್ಷಾ ಎಜುಕೇಶನಲ್ ಟ್ರಸ್ಟ್ಗೆ ನನ್ನ ಕಡೆಯಿಂದ ತುಂಬು ಹೃದಯ ಆದರ್ಶ ಮತ್ತೆ ಆಶೀರ್ವಾದ ಎಲ್ಲವೂ ಕೂಡ ದೇವರು ಈ ಒಂದು ಟ್ರಸ್ಟ್ಗೆ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇದೇ ರೀತಿಯಾಗಿ ಜನ ಬಂದು ಇಲ್ಲಿ ಒಂದೊಂದು ಕಲ್ಲು ಹಾಕ್ತಾ ಹೋದ್ರೆ ಒಂದು ವಿಧಾನಸೌಧ ಅಂತೆ. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಮಕ್ಕಳಲ್ಲೂ ನೀವು ಒಂದು ಶಕ್ತಿ ತುಂಬಿ ಹೋದಾಗ ಇದೊಂದು ಶಕ್ತಿ ಕೇಂದ್ರ ಆಗುತ್ತೆ, ಶಕ್ತಿ ಬಿಂದು ಆಗುತ್ತೆ. ಮತ್ತೆ ಈ ಶಕ್ತಿಗಳು ಈ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಚುಂಬುತ್ತೆ. ಸೊ ಹಾಗಾಗಿ ಇದನ್ನು ನಾನು ಕೇಳ್ಕೊತೀನಿ. ಮತ್ತೆ ಈ ಟ್ರಸ್ಟ್ ಇದೇ ರೀತಿಯಾಗಿ ಬೆಳೀತಾ ಇರಲಿ, ಉನ್ನತ ಮಟ್ಟಕ್ಕೆ ಹೋಗಲಿ, ಇಲ್ಲಿರೋರು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಥ್ಯಾಂಕ್ಸ್.